ನೀನು ಎಲ್ಲಿದೆಯಾ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ? ನೀನು ಕೂತಿರೋದು ಬೀದಿಲಲ್ಲ, ನಮ್ಮ ಮನೆಯಲ್ಲಿ. ನೀನು ಹೇಳಿದ್ದೇನು, ಇಲ್ಲಿ ನಡೀತಾ ಇರೋದೇನು? ಕೆಲವರಿಗೆ ಇನ್ನೊಬ್ಬರು ಚೆನ್ನಾಗಿರೋದ್ರನ್ನ ನೋಡಿದ್ರೇ ಸಹಿಸೋಕ್ಕಾಗಲ್ಲ. ಅಂಥವ್ರ ಬುದ್ಧಿನೇ ಹಾಗೆ, ಏನು ಮಾಡೋಕ್ಕಾಗತ್ತೆ? ಸುಮ್ಮನೆ ಸುಳ್ಳು ಹೇಳಬೇಡಿ. ಇವತ್ತಿನವರೆಗೂ ನೀವು ಬೀದಿಲಿ ಬದುಕ್ತಾ ಇದ್ದಿದ್ದು ನಿಜ ತಾನೇ? ಆದ್ರೆ ಈಗ ಮನೆ ಒಳಗೆ ಹೇಗೆ ಬಂದ್ರಿ? ಅದೆಲ್ಲ ನಿನಗೆ ಬೇಡವಾದ ವಿಷಯ. ಮೊದಲು ಬಾಯಿಗೆ ಬಂದ ಹಾಗೆ ಮಾತಾಡೋದನ್ನ ಬಿಟ್ಬಿಡು. ಒಂದು ವೇಳೆ ನಾವು ಬೀದಿಗೆ ಬಿದ್ದಿದ್ವಿ ಅಂತಲೇ ಇಟ್ಕೋ. ಆದರೆ ನೀನು ಅದನ್ನು ತುಳಸಿಗೆ ಯಾಕೆ ಹೇಳಬೇಕಾಗಿತ್ತು? ತುಳಸಿ ಮಕ್ಕಳಿಗೋ ಅಥವಾ ಮಾಧವನಿಗೋ ಹೇಳಬಹುದಾಗಿತ್ತಲ್ವ? ತುಳಸಿ ಮನಸ್ಸಿಗೆ ನೋವಾಗಲಿ ಅಂತನ್ನೋ ಉದ್ದೇಶದಿಂದಲೇ ನೀನು ಈ ಥರ ನಡ್ಕೋತಿದ್ದೀಯ. ನಿನ್ನ ಕೆಟ್ಟ ಉದ್ದೇಶಕ್ಕೆ ನಮ್ಮ ಬಗ್ಗೆ ಯಾತಕ್ಕೆ ಸುಳ್ಳು ಹೇಳ್ತೀಯ? ನೋಡು, ಜೈಲು ಸೇರೋದಕ್ಕೆ ಮುಂಚೆ ಒಂದು ಸ್ವಲ್ಪ ಆದರೂ ಒಳ್ಳೆ ಕೆಲಸ ಮಾಡು. ಜೈಲ? ನಾನು ಯಾಕೆ? ತಗೋ ಪಾನಕ ಕುಡಿ. ಹೊಟ್ಟೆಲಿರೋ ಬೆಂಕಿ ತಣ್ಣಗಾಗಲಿ. ಬೆಂಕಿನ? ಏನ್ ಹೇಳ್ತಿದ್ದೀರ ತಾತ? ಏನಿಲ್ಲಮ್ಮ, ಗ್ಯಾಸ್ಟ್ರಿಕ್ ಅಂತ ಹೊಟ್ಟೆ ತುಂಬ ಉರಿತಿದೆ ಅಂತಂದ್ಲು, ಅದಕ್ಕೆ ಹೇಳಿದೆ ಅಷ್ಟೆ. ಹೌದಾ? ಪಾನಕ ಕುಡೀರಿ, ಎಲ್ಲ ಸರಿ ಹೋಗುತ್ತೆ. ಮಾವ, ಅವಳೇನು ಮಾತಾಡ್ತಾ ಇದ್ದಾಳೆ, ನೀವೇನು ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗುತ್ತೆ ಬಿಡೋ ತುಳಸಿ. ಅಯ್ಯೋ, ಅವಳ ಬುದ್ಧಿ ನಿನಗೆ ಗೊತ್ತಿರೋದೇ ಅಲ್ವಾ? ಅವಶ್ಯ ಬಿಡು. ನೋಡು, ನೀನು ಊಟ, ತಿಂಡಿ, ನಿದ್ದೆ, ಆರಾಮ, ಚೆಕಪ್ಪು ಇವೆಲ್ಲ ಟೈಮ್ಗೆ ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ನೋಡು, ಈ ಟೈಮಲ್ಲಿ ತುಂಬ ಹುಷಾರಾಗಿರ್ಬೇಕು. ಏನ್ ಹೇಳ್ತಿದ್ಯಾ ನೀನು? ಹಲೋ ಹಲೋ, ಎಲ್ರು ನನ್ಗೆ ಉಪದೇಶ ಮಾಡೋರೇ ಆಗ್ಬಿಟ್ರು. ಅಷ್ಟಕ್ಕೂ ಇಲ್ಲಿ ಏನಾಗಿರ್ಬೋದು? ಅವನು ಯಾಕೆ ಇಷ್ಟು ಹೆದರಿದಾನೆ? ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿಕೊಳ್ಳುವೆ ನಾಲಿಗೆ. ಓ ನೀಚರು. ಅಲ್ಲ 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 ಮೇಡಮ್, ಏನ್ ಆಶ್ಚರ್ಯ ಮೇಡಮ್, ನೀವು ಈ ಮನೆಯಲ್ಲಿ ಇರೀರಿ. ನಾನೇನು ಕನ್ಸ್ ಕಟ್ಟ? ಯು ಫೂಲ್. ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಮೇಡಮ್. ಆದ್ರೂ ನಿಮ್ಗೆ ಅಧಿಕಾರ ಇದೆ, ಮಾತಾಡ್ಬೋದು, ಮಾತಾಡಿ. ಏನ್ ನಡೀತಾ ಇದೆ ಇಲ್ಲಿ? ನೀವ್ ಈ ಮನೆಗೆ ಹೇಗ್ ವಾಪಸ್ ಬಂದ್ರಿ? ಇಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು, ಈ ಯಾವ ವಿಷಯಗಳನ್ನು ಯಾಕೆ ನನಗೆ ಹೇಳಲಿಲ್ಲ? ಈ ರೀತಿ ಹಾಡು ಹೇಳ್ಕೊಂಡು ಓಡಾಡ್ಕೊಂಡು ಇರೋದಕ್ಕ ನಾನ್ ನಿನಗೆ ದುಡ್ಡು ಕೊಡ್ತಾ ಇರೋದು? ಎಂತ ಮಾತಾಡ್ಬಿಟ್ರಿ ಮೇಡಮ್. ಅಲ್ಲ ಮೇಡಮ್, ನನಗೆ ವಿಷಯ ಗೊತ್ತಾದ್ರಲ್ವಾ ಮೇಡಮ್ ನಿಮ್ಗೆ ಹೇಳೋದು. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಮ್ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳ್ತೀನಿ ಮೇಡಮ್, ಈ ಮನೆಯಲ್ಲಿ ಏನೇ ನಡೆದ್ರು, ಅಡಿಗೆ ಮನೆಯಲ್ಲಿ ಒಂದು ಸ್ಪೂನ್ ಕೆಳಗೆ ಬಿದ್ರು, ಸಕ್ಕರೆ ತೆಗೆಯುವಾಗ 2 ಸಕ್ಕರೆ ಕಣ ನೆಲದ ಮೇಲೆ ಬಿದ್ರು ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಆದ್ರೆ ಈ ಎಲ್ಲ ಮ್ಯಾಜಿಕ್ ನಡೆದೋಯ್ತು ಮೇಡಮ್, ನನಗೇನು ಗೊತ್ತಿಲ್ಲ. ನನ್ನ ಕಡೆಯಿಂದ ನೀವು ಕೇಳಿದ ತಕ್ಷಣ ಇನ್ಫಾರ್ಮೇಶನ್ ಅಥವಾ ಕೇಳಕ್ ಮುಂಚೆ ಇನ್ಫಾರ್ಮೇಶನ್, ನಿಮ್ಮ ಕಡೆಯಿಂದ ನಾನು ಕೇಳಕ್ ಮುಂಚೆ ದುಡ್ಡು ಬಂದುಬಿಟ್ರೆ ವ್ಯವಹಾರ ಸರಿಯಾಗಿರುತ್ತೆ. ಇನ್ ಮುಂದೆ ತುಂಬಾ ಅಲರ್ಟ್ ಆಗಿ ಕೆಲಸ ಮಾಡು. ಇಲ್ಲಿ ಏನೇನ್ ನಡೆಯುತ್ತೋ ಎಲ್ಲ ನನಗೆ ಗೊತ್ತಾಗ್ಬೇಕು, ಆಗಿಂದಾಗ್ಲೇ ಗೊತ್ತಾಗ್ಬೇಕು. ಅರ್ಥ ಆಯ್ತಾ?
ಓ ಊಟ ರೆಡಿ ಇದೆಯಾ? ಯಾರು ಕರೀಲೇ ಇಲ್ಲ. ಇರಲಿ ಬಿಡಿ, ನಮಗೂ ಹಸುವಾಗಿತ್ತು. ಪುಣ್ಯ ತುಂಬ ಹಸುವಾಗ್ತಿದೆ. ಏನೇನು ಮಾಡಿದೆಯೋ ನಿನ್ನ ಕೈಯಾರೆ ಬಡಿಸು. ಪುಣ್ಯ ನನಗೆ ಮಾತ್ರ ಯಾಕೆ ಬಡಿಸ್ದೆ? ಅಭಿಗೂ ಬಡಿಸೋ. ಹಸುವಾಗ್ತಿದೆ ಅಂತ ಹೇಳಿದ್ದು ನೀವು ತಾನೇ. ಈ ಮನೇಲಿ ಎಲ್ಲರೂ ಚಾಕ್ರಿನೂ ಮಾಡ್ಕೊಂಡಿರಕ್ಕಾಗಲ್ಲ ನನಗೆ. ಯಾರ್ಯಾರಿಗೂ ಬಡಿಸೋ ಅಷ್ಟು ಪುರ್ಸೊತ್ತು ನನಗಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇರಬೇಕು. ಹಸುವಾದ್ರೆ ಬಡಿಸ್ಕೊಂಡು ತಿಂತಾರೆ ಬಿಡಿ. ಪೂರ್ಣಿ ಏನಾಗಿದೆ ನಿನಗೆ? ಯಾಕೆ ಹೀಗಾಡ್ತಿದ್ಯಾ? ಪ್ಲೀಸ್. ಅವನು ನನ್ನ ತಮ್ಮ, ಅವನಿಗೆ ಬಡಿಸಿದ್ರೆ ಏನಾಗತ್ತೆ? ಇಷ್ಟು ದಿನ ಬಡಿಸ್ದೆ ತಾನೆ? ಇಷ್ಟು ದಿನ ಬುದ್ಧಿ ಇರಲಿಲ್ಲ, ಈಗ ಬುದ್ಧಿ ಬಂದಿದೆ ಅಂತ ಅನ್ಕೊಳ್ಳಿ. ನಾನು ಈ ಮನೆ ಸೊಸೆ, ಕೆಲಸದವಳಲ್ಲ. ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ಎಲ್ಲರೂ ಸೇವೆ ಮಾಡ್ಕೊಂಡಿರೋದಕ್ಕೆ.